ಇವತ್ತಿನ ದಿನ ನಾವು ಎಲ್ಲ ಮಹಿಳೆಯರನ್ನ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದಂತಹ ರಾಜು ಅಲಗೂರವರ ಸಲುವಾಗಿ ನಾವು ಇಲ್ಲಿ ಮತಯಾಚನೆ ಮಾಡಲು ಬಂದಿದ್ದೀನಿ. ಯಾಕಂದರೆ ನಿಮಗೆ ತಿಳಿದಿರುವಂತೆ ಇವರು ಲೋಕಸಭೆಯಲ್ಲಿ ನಮ್ಮ ರಾಜು ಅಲಗೂರು ಸಾಹೇಬರು ಹೇಗಿದ್ದಾರಂತ ಅಂದರೆ, ಅವರು ಶಿಕ್ಷಣ ವೃತ್ತಿಯಿಂದ ಬಂದವರು. ಇವರಿಗೆ ರಾಜಕೀಯವೂ ಹೊಸದಲ್ಲ. ರಾಜಕೀಯದಿಂದಲೂ ಇವರು MLA ಆಗಿ ತಾವು ಎಲ್ಲ ಜನರ ಕಷ್ಟ ನೋವುಗಳನ್ನು ಅರಿತು ನಿಂತಹ ರಾಜಕೀಯ ಧುರೀಣ ಇವರು. ಏಕೆಂದ್ರೆ ಇವರನ್ನೇ ನಾವು ಯಾಕೆ ಆರಿಸ್ತರ್ಬೇಕಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ನೀವು ಈಗಾಗಲೇ ಎಲ್ಲ ಮಾತೆಯರು ಸೋದರಿಯರು ಈಗಾಗಲೇ ನೀವು ತಗೊಂಡಿದ್ರಿ, ಮನೆ ಮನೆಗೂ ಮುಟ್ಟಿದೆ. BJP ಸರ್ಕಾರದಂತೆ ನಮಗೆ ನಾವು ನ್ಯೂಸಿನ ಮೂಲಕ ವಾರ್ತೆಯಲ್ಲಿ ಮಾತ್ರ ನಾವು ಪ್ರಚಾರ ಮಾಡ್ತಾರೋ BJP ಅವ್ರ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಮುಟ್ತದಂತ ಅವರಿಗೆ ಗೊತ್ತು. ಆದರೆ ನಮ್ಮ ಗ್ಯಾರಂಟಿ ಮಾತ್ರ ನಮ್ಮ ಸಿದ್ದರಾಮಯ್ಯ ಸರು DK ಸಾಹೇಬರು ಮಾಡಿದಂತಹ ಗ್ಯಾರಂಟಿಗಳನ್ನು ಇವತ್ತಿಗೂ ಮನೆ ಮನೆಗೆ ತಲುಪಿದೆ. ಮನೆ ಮನೆಗೆ ತಲುಪಿ ಈಗ ಎಲ್ಲ ನಮ್ಮ ಮಹಿಳೆಯರು ಈಗಾಗಲೇ ನಾವಿಲ್ಲಿ ಇದು ಏರಿಯಾದಲ್ಲಿ ಗಾಂಧಿನಗರ ಸ್ಟಾರ್ ಚೌಕ್ ಇಲ್ಲಿ ಬಂದು ಇಷ್ಟೆಲ್ಲ ಮಹಿಳೆಯರು ನನಗೆ ಬೆಂಬಲವನ್ನು ಕೊಟ್ಟರು. ನಾವೇನಾದರೂ ಹಾಕೋದಿದ್ರೆ ಕಾಂಗ್ರೆಸ್ಸಿಗೆ ಹಾಕ್ತೀವಿ, ನಾವು ಅದರ ಋಣ ನಾವು ತೀರಿಸ್ತೇವೆ ಮೇಡಮ್ ಅವ್ರೆ ಅಂತ ಒಂದು ಪ್ರಮಾಣ ಮಾಡಿದರು. ಅದು ಅತಿ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಹೇಗಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದನ್ನು ಈಗ ಅನುಭವ ಪಡ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಬಂದಿದೆ. ನಾವು ಬೆಳಕನ್ನಲ್ಲಿ ಇವತ್ತು ನಾವು ನಮ್ಮ ಮನೆಯಲ್ಲಿಯೂ ಗೃಹ ಜ್ಯೋತಿ ಮತ್ತು ಮನೆ ಹಿರಿಯರಿಗೆ 2,000 ರೂಪಾಯಿ ಕರೆಕ್ಟಾಗಿ ಬರ್ತಾ ಇದೆ. ಇದರಿಂದ ನಾವು ಬಹಳ ಸಂತೋಷವಾಗಿದ್ವಿ. ಇದರಿಂದ ನಮಗೆ ಮುಂದಿನ ಸರ್ಕಾರ ಲೋಕಸಭೆಯಲ್ಲೂ ನಾವು ರಾಜು ಅಲಗೂರು ಅವರಿಗೆ ನಾವು ಬಹುಮತವನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ಇದು ನಾಗ್ಟಾನ್ ಮತಕ್ಷೇತ್ರಕ್ಕೆ ಬರ್ತದೆ. ಕಟಕದೋಣ್ ಸಾಹೇಬರಿದ್ದು ಇಲ್ಲಿ ಬಂದು ನಾನು ಇವತ್ತು ಈ ಮಹಿಳೆಯರ ಜೊತೆಗೆ ನಾನು ನಮ್ಮ ಅಲಗೂರು ಸಾಹೇಬರ ಸಂಬಂಧ ಬಹುಮತದಿಂದ ಅವರನ್ನು ಆರಿಸಿ ಅಲ್ಲಿ ಮತ್ತೆ ಧ್ವನಿ ಎತ್ತಬೇಕು. ಈಗ ಹಿಂದಿದ್ದಂತಹ ನಮ್ಮ ಸೋಲಿಲ್ಲದ ಸರ್ದಾರರಂತಾನೆ ಹೆಸರು ಮಾಡಿದಂಥ ಜಿಗಜಿಣಿಯವರ ಕೊಡುಗೆಗಳು ತುಂಬ ಶೂನ್ಯ ಇದೆ. ಅವರ ಕೊಡುಗೆಗಳು ಏನೂ ಇಲ್ಲ, ತುಂಬ ಶೂನ್ಯವಾಗಿದೆ. ಅದಕ್ಕಾಗಿ ಬಹುಮತದಿಂದ ನಾವು ನಮ್ಮ ರಾಜು ಅಲಗೂರು ಸಾಹೇಬರನ್ನ ತರಿಸೋಣ. ಯಾಕಂದ್ರೆ ಬಡವರಿಗಾಗೇ ಇರುವಂಥದ್ದು ಯಾವುದು? ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಮತ್ತು ಮಹಿಳೆಯರಿಗೆ ತುಂಬ ಆದ್ಯತೆಯನ್ನು ಕೊಡುತ್ತದೆ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಮಹಿಳೆಯರು ಓಟ್ ಒಂದು ಬೇರೆ ಪಕ್ಷ ಆ ಪಕ್ಷಕ್ಕೆ ಮೈತ್ರಿ ಬಂದ BJP JDS ಏನು ಮೈತ್ರಿ ಇದೆ ಅಲ್ಲಿ ಒಂದು ನಮ್ಮ ಬಿಜಾಪುರದಿಂದ ಪಕ್ಷದಿಂದ ಮಹಿಳೆಯರು ಓಟ್ ಒಂದು ಹೋಗಲ್ಲ ಅನ್ನೋದು ನನ್ನ ಒಂದು ಸ್ವಂತ ಅನಿಸಿಕೆ ಅಂತ ಅನಿಸ್ತದೆ. ಈ ಜನರ ಬೆಂಬಲ ನೋಡಿದರೆ ಹುಡ್ಕೊಂಡು ಬಂದು ಮೇಡಮ್ ನಾವು ಕಾಂಗ್ರೆಸ್ಸಿಗೆ ಹಾಕ್ತೇವೆ ಅಂದಾಗ ಅವರಿಗೆ ಈ ಹಿಂದೆ ವಿಧಾನಸಭೆಯಲ್ಲಿ ನಮ್ಮ MB ಪಾಟೀಲ್ ಸಾಹೇಬರು ಪ್ರತಿಯೊಂದು ಕಡೆಗೂ ಇಲ್ಲಿ ನೋಡಿದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಇವತ್ತು ನೀರು ಕುಡಿತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ MB ಪಾಟೀಲ್ ಸಾಹೇಬರೇ ಇದಕ್ಕೆ ಕಾರಣ. ಮತ್ತು ನಮ್ಮ ಎಲ್ಲ ಶಾಸಕರು ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೇಕು, ಯಶವಂತರಾಯ ಗೌಡ್ರ ಸಾಹೇಬರಾಗಿರ್ಬೋದು, ಎಲ್ಲ ನಮ್ಮ ಶಾಸಕರು ಒಟ್ಟು ಮುದ್ದೇಬೇಳ ಶಾಸಕರು ಇರ್ಬೋದು, ಅಶೋಕ್ ಮನಗೊಳ್ಳಿಯವರು ಇರ್ಬೋದು, ನಮ್ಮ ಎಲ್ಲ ಶಾಸಕರ ಕೊಡುಗೆನೇ ಅಚ್ಚರಿ ಉಂಟು ಮಾಡಿದೆ. ಅವರ ಕೊಡುಗೆಯನ್ನೇ ಇಟ್ಟುಕೊಂಡು ಮತ್ತು ನಮ್ಮ ಗ್ಯಾರಂಟಿಯನ್ನೇ ಇಟ್ಟುಕೊಂಡು ಈ ಸಲ ಬಹುಮತದಿಂದ ನಾವು ರಾಜು ಅಲಗೂರನ್ನ ಸಾಹೇಬರನ್ನ ಬಹುಮತದಿಂದ ಆರಿಸ್ತರ್ತೇವೆ ಅಂತ ಈ ಎಲ್ಲ ಸಹೋದರರು ಹೇಳಿ ನನ್ನ ಹತ್ರ ತುಂಬ ಹೃದಯದಿಂದ ನನ್ನನ್ನು